ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಛಲವಾದಿ ಸಮಾಜದಿಂದ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮ ನಡೆಸಲಾಯಿತು. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ ಅವರು ಒನಕೆ ಓಬವ್ವ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಒನಕೆ ಓಬವ್ವ ಸಂಘದ ರಾಜ್ಯಾಧ್ಯಕ್ಷ ಹಿರೇಕೊಂಬಳಗುಂಟೆ ಉಮೇಶ್, ಬಿಸಿಒಟಿ ಯೋಜನಾಧಿಕಾರಿ ಕೆಜೆ ಆಂಜನೇಯ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ತಹಸೀಲ್ದಾರ್ ಎಂ ರೇಣುಕಾ ಅಧ್ಯಕ್ಷತೆ ವಹಿಸಿದ್ದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲಿ ಶಿವಪ್ಪನಾಯಕ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶಕೂರ್ ಹಾಗೂ ಸದಸ್ಯರು, ಛಲವಾದಿ ಸಮಾಜದ ತಾಲೂಕು ಅಧ್ಯಕ್ಷ ಸಿ ಮಾರಪ್ಪ, ಒನಕೆ ಓಬವ್ವ ವಂಶಸ್ಥ ರಾಜಣ್ಣ, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ, ಗ್ರೇಡ್ 2 ತಹಸೀಲ್ದಾರ್ ನೇತ್ರಾವತಿ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಎಂ ಕೆ ಮುಗಳಿ, PSI ಪ್ರಕಾಶ್, ಪಟ್ಟಣ ಪಂಚಾಯತಿ ಸದಸ್ಯರಾದ ಕೆ ಈಶಪ್ಪ, ಪೂರ್ಯನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ, ಕ್ಷೇತ್ರ ಸಮನ್ವಯಾಧಿಕಾರಿ SS ಜಗದೀಶ್, P ಶಿವರಾಜ್, S ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್, ದೇವರಮನೆ ಮಹೇಶ್, DS ದುರ್ಗೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಂದಿಲ್ಲ? ಹೌದಾ? ಯಾಕೆ? ನಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಬಹಳ ಸರಳವಾಗಿ ಮಾಡಬೇಕು ಅನ್ನೋ ನಿರ್ಣಯದಿಂದ ಈ ಒಂದು ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ವೀರವನಿಕೆ ಓಬವ್ವರವರ ಜಯಂತಿಯನ್ನು ಈ ದಿನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ತಹಶೀಲ್ದಾರರು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಮೇಡಮರಾಗಿರ್ತಕ್ಕಂಥ ಗಡಿಗೆ ಮೇಡಮ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಗೋಪವಾಗಿ ನಡೆಸಿಕೊಡ್ಬೇಕಂತ ನಿಮ್ಮೆಲ್ಲ ಪರವಾಗಿ ಕೇಳ್ತಾ ಇದ್ದೇನೆ. ಹಾಗೆಯೇ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ NT ಶ್ರೀನಿವಾಸ್ ಸರ್ ಅವರಿಗೆ ಗೌರವಪೂರ್ವಕವಾಗಿ ಹಾಗೆಯೇ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ತಾಲೂಕು ಪಂಚಾಯತಿಯ ಇವರಾಗಿರ್ತಕ್ಕಂಥ ನರಸಿಂಹ ಸರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಹಾಗೆಯೇ ಗ್ರೇಡ್ 2 ತಹಶೀಲ್ದಾರ್ ಆಗಿರ್ತಕ್ಕಂಥ ನೇತ್ರಾವತಿ ಮೇಡಮ್ ಅವರನ್ನ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಶಾಸಕರು ಒನಕೆ ಓಬವ್ವ ಜಯಂತಿ 303ನೇ ಒನಕೆ ಓಬವ್ವ ಜಯಂತಿಯನ್ನ ಸರ್ಕಾರದ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು 3 ದಿನಗಳ ಕಾಲ. ಅದಕ್ಕೆ ಅವರಿಗೆ ನಾನು ಮೊದಲನೇದಾಗಿ ಅವರಿಗೆ ಆ ವಂದನೆ. ಈ ದಿನ 304ನೇ ಜಯಂತಿ. ಈ ದಿನನೂ ಸಹ ಅವರಲ್ಲಿ ನಾನು ಚರ್ಚೆ ಮಾಡಿದಾಗ ಇಲ್ಲ ಇಲ್ಲಿ ಫಾರ್ಮಲ್ ಆಗಿ ಮಾಡೋಣ, ಗುಡೇಕೋಟ ಉತ್ಸವದಲ್ಲಿ ನಾನು ಹೋದ ಸರಿಗಿಂತಲೂ ಹೆಚ್ಚಿಗೆ ಫಂಡ್ ತಗೊಂಡು ಬಂದು ಇನ್ನೂ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಅವರು ಹೋದ ಸರಿ ಭರವಸೆ ಕೊಟ್ಟಿದ್ರು, ಅದನ್ನ ಈಡೇರಿಸಿದ್ದಾರೆ. ಒನಕೆ ಓಬವ್ವ ಪ್ರತಿಯೊಂದು ಮನೆಯಲ್ಲೂ ಕೂಡ ಒನಕೆ ಓಬವ್ವನ ಶೌರ್ಯ, ಒನಕೆ ಓಬವ್ವ ಯಾವ ರೀತಿ ಹೈದರಾಲಿ ವಿರುದ್ಧ ಯುದ್ಧ ಮಾಡಿದ್ರು ಅನ್ನೋದು ಪ್ರತಿ ಮನೆಗೂ ಸಹ ತಲುಪಂತ ವಿಚಾರ ಆಗಬೇಕು. ನಾನು ಸಹ ಸುಮಾರು 200 ಪುಸ್ತಕಗಳನ್ನು ಒನಕೆ ಓಬವ್ವನ ಚರಿತ್ರೆ ಪುಸ್ತಕಗಳನ್ನು ಹಿಂದಿನ ವರ್ಷ ಎಲ್ಲ ತರಿಸಿಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿಗೆ ಪ್ರಚಾರ ಆಗಬೇಕು. ಮತ್ತೆ ನಮ್ಮ ಶಾಸಕರು ನಾನು ಅವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ್ಲಿಗಿ ತಾಲೂಕು ಒನಕೆ ಓಬವ್ವನ ತವ್ರ ಮನೆ ಗುಡೇಕೋಟೆ ಆಗಿರೋದ್ರಿಂದ ಇಲ್ಲಿ ಒಂದು ಒನಕೆ ಓಬವ್ವ ಸಮುದಾಯ ಭವನ ನಿರ್ಮಾಣ ಮಾಡ್ಬೇಕಂತ ಈಗಾಗಲೇ ಹೋದ ಸರಿನೇ ನಾನು ಪ್ರಸ್ತಾಪ ಇಟ್ಟಿದ್ದೆ ಅವರಿಗೆ, ನಮ್ಮ MLA ಸಾಹೇಬರಿಗೆ. ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಈ ಸಾರಿ ಅದನ್ನ ಸ್ವಲ್ಪ ತಾವು ಪ್ರಸ್ತಾಪ ಮಾಡಿ ಅದನ್ನ ನೆರವೇರಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಒನಕೆ ಓಬವ್ವ ಸರ್ಕಲ್ಗೂ ಸಹ ನಾವು ಪ್ರಸ್ತಾಪ ಮಾಡಿದ್ವಿ. ಅದನ್ನು ಶಿವಣ್ಗೂ ಹೇಳಿದ್ದೆ, ನಾವು ಆಗ್ಲೇ ಲೊಕೇಶನ್ ಎಲ್ಲ ಕೊಟ್ಟಿದ್ವಿ, ಅದನ್ನು ಆಗಿಲ್ಲ. ಅದು ಈ ಸಾರಿ ಆಗ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ಒನಕೆ ಓಬವ್ವನ ಬಗ್ಗೆ ಹೆಚ್ಚಿಗೆ ಪ್ರಚಾರ ಮಾಡಿ ಒನಕೆ ಓಬವ್ವನ ಶೌರ್ಯದ ಬಗ್ಗೆ ಅವ್ರು ಯಾವ ರೀತಿ ಹೋರಾಟ ಮಾಡಿದ್ರು ಏನನ್ನೋದು ಗುಡೇಕೋಟ ಇತಿಹಾಸನು ಮತ್ತೊಮ್ಮೆ ಮರುಕಳಿಸುವಂತ ನಾವು ಇದು ಮಾಡಬೇಕು, ಪ್ರಚಾರ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ, ಅದು ವಿಶೇಷವಾಗಿ ನಮ್ಮ ಶಾಸಕರಿಗೆ ವಂದನೆಗಳನ್ನ ಹೇಳ್ತಾ ನಮ್ಮ ಪ್ರವಾಸಿ ತಾಣ ಮಾಡಕ್ಕೆ ಒನಕೆ ಓಬವ್ವನ ತವರೂರು ಗುಡೇಕೋಟೆ ಆಗಿರೋದ್ರಿಂದ ಅಲ್ಲೊಂದು ಎಲ್ಲ ಸಿಕ್ಕಾಪಟ್ಟೆ ಫಾರೆಸ್ಟ್ ಎಲ್ಲ ಕರಡಿಗಾಮ ಎಲ್ಲ ಇರೋದ್ರಿಂದ ಅದನ್ನ ಒಂದು ಪ್ರವಾಸಿ ತಾಣವಾಗಿ ಮಾಡಕ್ಕೂ ನಾನು ಮನವಿ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ 304ನೇ ಒನಕೆ ಓಬವ್ವ ಜಯಂತಿಯನ್ನು ಶುಭಾಶಯಗಳನ್ನು ತಮ್ಮ ಎಲ್ಲಾ ಸಮಾಜದವರಿಗೂ. ನಮ್ದೊಂದೇ ವಿಶೇಷವಾಗಿ ನಮ್ಮ ಛಲವಾದಿ ಸಮಾಜಕ್ಕಷ್ಟೇ ಒನಕೆ ಓಬವ್ವ ಸೀಮಿತ ಅಲ್ಲ, ಎಲ್ಲಾ ಸಮಾಜದವರು ಸಹ ಒನಕೆ ಓಬವ್ವನ ಬಗ್ಗೆ ಎಲ್ಲರೂ ದಯವಿಟ್ಟು
ಎಲ್ಲ ಪುಸ್ತಕ ಇದಾವೆ, ಎಲ್ಲ ಓದ್ಕೊಂಡು ಎಲ್ಲ ಸಮಾಜದವರು ನೀವೆಲ್ಲ ಬಂದು ಸಹಕರಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಹಸೀಲ್ದಾರ್ ಅವರು ಮತ್ತೆ ಗ್ರೇಟ್ ತಹಸೀಲ್ದಾರ್ ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಎಲ್ಲ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಎಲ್ಲ ಸಮಾಜಗಳ ಹಿರಿಯ ಮುಖಂಡರು, ಅಧಿಕಾರಿಗಳು ಎಲ್ಲರಿಗೂ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸುತ್ತಾ ಈಗ ನಾವು ಹೋಗುವ ಬಗ್ಗೆ ಹೆಚ್ಚಿಗೆ ಭಾಷಣ ಮಾಡೋದೇನು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಎಲ್ಲ PhD ಮಾಡಿರೋದು ನಮ್ಮ ಒಂದು ಕಳಕಳಿ ಏನಂತಂದ್ರೆ, ಈಗಾಗಲೇ ತಾವೆಲ್ಲ ಬೇಡಿಕೆ ಇದ್ದಂಗೆ ನಾವು ಶಾಸಕರಾಗಿ ಮೊದಲನೇ ವರ್ಷದಲ್ಲೇ ಅತ್ಯಂತ ಅದ್ದೂರಿಯಾಗಿ ಗುಡೇಕೋಟೆ ಉತ್ಸವದಲ್ಲಿ ಮಳೆಗಾರರು ಮತ್ತು ಒನಕೆ ಓಬವ್ವನ ಹೆಸರಿನಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಒಂದು ಬಹಳ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಅದು ನನಗೂ ಬಹಳ ಸಮಾಧಾನಕರ ಸಂಗತಿ. ಶಾಸಕನಾದ ಮೇಲೆ ಒಂದು ಒಳ್ಳೆ ಸಂತೃಪ್ತಿ ತರಂತ ಕೆಲಸ ಅದಾಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಚಕ್ರ ಮತ್ತೆ ಬರ್ತಾ ಇರ್ತದೆ, ಅದ್ರ ತಕ್ಕನೆ ಹೋಗ್ತದೆ. ಬರೀ ಉತ್ಸವಗಳಷ್ಟೇ ಅಲ್ಲ, ಗುಡೇಕೋಟೆ ನಾನು ತುಂಬಾ ಸರಿ ಹೇಳಿದ್ದೀನಿ, ನನ್ನ ಬುದ್ಧಿ ಬರಗಳಿಂದ ನೋಡಿದಾಗ ಈವರೆಗೂ 40 ವರ್ಷ ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಅದು ಬಹಳ ಹಿನ್ನಡೆ ಇದೆ. ಸೊ ಅದು ಇತಿಹಾಸ ಪ್ರಸಿದ್ಧವುಳ್ಳ ಜಾಗ. ಅದು ಈಗಾಗಲೇ ಅದು ಅನುದಾನದಲ್ಲೂ ಹಾಗೆ ಈಗ ಅದನ್ನೆಲ್ಲ ರೀತಿ ನಾವು ಪ್ಲಾನ್ ಮಾಡಿಬಿಟ್ಟು ಬರೀ ಉತ್ಸವ ಮಾಡೋದಷ್ಟೇ ಅಲ್ಲ, ಊರಿನ ಅಭಿವೃದ್ಧಿ ಕೂಡ ಆಗ್ಬೇಕಾಗಿದೆ, ಎಲ್ಲ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ತನು ಮನ, ಧನ ಬೇಡ, ತನು ಮನ ಮತ್ತೆ ತಾಳ್ಮೆ ಸಹನೆ ನನಗೆ ಕೊಟ್ರೆ, ನಮ್ಮ ಜೊತೆಗಿದ್ರೆ ಖಂಡಿತ ಗುಡೇಕೋಟೆ ಜೊತೆಗೆ ಎಲ್ಲ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣಗಳು ಮತ್ತು ಎಲ್ಲ ನಮ್ಮ ತಾಲೂಕಿನ ಎಲ್ಲದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಸರ್ವ ರೀತಿ ಪ್ರಯತ್ನ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಖಂಡಿತ ನಮಗೆ ಬೇಕಾಗಿದೆ. ಯಾಕೆಂತಂದ್ರೆ ಈಗ ನಮ್ಮ ಈಗ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು, ಉತ್ತಮ ರಸ್ತೆ ಸಂಪರ್ಕಗಳು ಬೇಕು, ಅಗಲೀಕರಣ ಆಗಬೇಕು, ಸುಂದರೀಕರಣ ಆಗಬೇಕು. ಅದ್ರ ಜೊತೆಗೆ ಖಂಡಿತ ತಾವೇನು ಸರ್ಕಲ್ಗಳು ಮತ್ತೆ ನಮ್ಮ ಸ್ಟ್ಯಾಚ್ಯೂಸ್ ಎಲ್ಲ ನೀವು ಬೇಡಿಕೆ ಖಂಡಿತ ಅದ್ರ ಜೊತೆಗೆ ಮಾಡೋಣ ಅನ್ನೋದು ನಮ್ಮ ಒಂದು ದೂರದ ಲಾಂಗ್ ವಿಷನ್. ಇದು ಬಿಟ್ರೆ ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಯಾರನ್ನೋ ಒಬ್ಬರನ್ನ ಸಮಾಧಾನ ಪಡಿಸ್ಕೋಕ್ಕೋಸ್ಕರ ಏನೋ ಒಂದು ಸಣ್ಣದು ಬೇಕಾದಂಗೆ ಮಾಡಿ ಒಂದು ಹುನ್ನಾರ ಹಾಕಕ್ಕೆ ನಮಗೆ ಒಂದು ದೂರದೃಷ್ಟಿಕೋನ ಇಟ್ಕೊಂಡು ನಾನು ಹಂತವಾಗಿ ಎಲ್ಲದನ್ನೂ ಸರಿ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯಗಳಿಗೆ, ಯಾಕೆಂದ್ರೆ ಇಲ್ಲಿ ತಮಗೆಲ್ಲ ಗೊತ್ತಿದೆ ರಸ್ತೆಗಳು ತುಂಬಾ ಅಭಿವೃದ್ಧಿಯಾಗಿದ್ದಾವೆ, ಮತ್ತೆ UGD ಸಮಸ್ಯೆ ಇದೆ. ಜೊತೆಗೆ ಎಲ್ಲ ತಗೊಂಡೋಗಿ ಎಲ್ಲದನ್ನು ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಇದೆ. ಖಂಡಿತ ತಾವೆಲ್ಲ ಯಾವ್ದಾದ್ರು ಸಮಾಜದಲ್ಲಿ ಬೇಡಿಕೆ ಇದ್ರು ಎಲ್ಲ ಇದನ್ನು ಜಯಂತಿಗಳ ಆಚರಣೆಗಳ ಜೊತೆಗೆ ಅವಕ್ಕೆ ಗೌರವ ಸಲ್ಲಿಸಂತ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ತಾವು ತಮ್ಮ ಬೇಡಿಕೆ ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಸಮುದಾಯ ಭವನಗಳಿಗೆ ಸ್ವಲ್ಪ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಡಿಮೆ ಮನ್ನಣೆ ಇದೆ. ಎಲ್ಲ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯಗಳು ಆಗಲಿ ಸುಸಜ್ಜಿತವಾದ ಕಟ್ಟಡಗಳು ತಾಲೂಕಿನಲ್ಲಿ ಇಲ್ಲ, ಎಲ್ಲೇ ಆಗಿರ್ಬೋದು ಗವರ್ಮೆಂಟ್ ಇದೆ. ಸೊ ಇವೆಲ್ಲ ನಮ್ಮ ಗಮನಕ್ಕೆ ತುಂಬಾ ದಿವಸಗಳಿಂದ ಇದೆ. ಸೊ ಇದು ನಮ್ಮ ತಲೆಯಲ್ಲಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ಖಂಡಿತ ಇದನ್ನು ಬಗೆಹರಿಸಂತ ಕೆಲಸ, ನಿಭಾಯಿಸಂತ ಕೆಲಸ ನಾವು ಮಾಡ್ತೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಮುಂಚೆ ಹೇಳ್ತಾ ಇದ್ದೀನಿ, ತಾಳ್ಮೆ ಸಹನೆ ಜೊತೆಗೆ ಎಲ್ಲರೂ ಎಲ್ಲ ಹಬ್ಬಗಳನ್ನು ಆಚರಣೆಗಳು ಮಾಡ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ನಾವೇನು ಮುಂಚೆಯಿಂದ ಈಗ ಅಟ್ಲೀಸ್ಟ್ ನನಗೆ ಖುಷಿ ಅಂತಂದ್ರೆ ಒಳ್ಳೆ ಮಳೆ ಬೆಳೆ ಬಂದಿದೆ, ರೈತರ ಜೀವನ ಕೂಡ ಹಸನಾಗ್ಲಿ ಅಂತ ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಚರಣೆ ಮತ್ತೆ ಗುಡೇಕೋಟೆ ಉತ್ಸವಕ್ಕೆ ತಾವೆಲ್ಲ ಹೇಳಿದಂಗೆ ಒಂದು ಗುಡೇಕೋಟೆಯಲ್ಲೇ ತಮ್ಮೆಲ್ಲರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡೋಣ. ಈಗಾಗಲೇ ನಾನು ಸಂಬಂಧಪಟ್ಟ ಕಾರ್ಯದರ್ಶಿಗಳು, ಮುಖ್ಯ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಮಂತ್ರಿಗಳಿಗೆ ಆಗಲೇ ಗಮನ ಹರಿಸಿ ಅವ್ರಿಗೆ ಹೇಳಿದ್ದೀನಿ. ಇನ್ನು ಅಫಿಷಿಯಲ್ ಆಗಿ ಲೆಟರ್ ಕೊಡಬೇಕು ಡೇಟ್ದು ಮತ್ತು ಅದರದ್ದು ಬಜೆಟ್ದು. ಖಂಡಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡಬೇಕು ನಾವು ಹೋದ ವರ್ಷಕ್ಕಿಂತ. ಅದು ಶೀಘ್ರದಲ್ಲೇ ಒಂದು ಪೂರ್ವಭಾವಿ ಸಭೆ ಮಾಡಿ ಡೇಟ್ ಫಿಕ್ಸ್ ಮಾಡಬೇಕು. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒನಕೆ ಓಬವ್ವನ ಎಂದಿಗೂ ಶತ್ರುಗಳಿಗೆ ಹೆದರುವುದಿಲ್ಲ, ಎಂದೂ ಶತ್ರುಗಳನ್ನ ಕೋಟೆಯೊಳಗೆ ನುಸುಳಲು ಬಿಡುವುದಿಲ್ಲ. ನನ್ನ ಒಡಕೆಯಿಂದ ಶತ್ರುಗಳ ಚೆಂಡನ್ನ ರುಂಡವಾಗಿ ಕತ್ತರಿಸಿ ಗೆದ್ದಿ ಬಿಸಾಕುತ್ತೇನೆ. ಆದರೆ ನನ್ನ ಧೈರ್ಯದ, ಸಾಹಸದ, ಸಮಯ ಸ್ಫೂರ್ತಿಯ, ನಾಡಪ್ರಭುವಿನ ನಿಷ್ಠೆ ನಮ್ಮ ಕನ್ನಡ ನಾಡಿನ ಜನಕ್ಕೆ ತಿಳುವಳಿಕೆಯಾಗಬೇಕು ಎಂಬತಕ್ಕಂತಹ
ಮಹಾನ್ ಹೋರಾಟಗಾರ್ತಿ, ರಣಚಂಡಿ, ವೀರವನಿತೆ ಒನಕೆ ಓಬವ್ವರ ದಿನಾಚರಣೆಯ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ತಾರೆ. ಆಚರಣೆ ಈಗೆಲ್ಲ ನಾವೆಲ್ಲ ಅನ್ಕೊಂಡ್ಬಿಟ್ಟಿದೀವಿ, ಕೆಲವು ಮಹಾನ್ ವ್ಯಕ್ತಿಗಳನ್ನ ಜಾತಿಗೆ ಒಂದು ರಂತೆ ನಾವು ಸೃಷ್ಟಿ ಮಾಡಿಕೊಂಡು ಕೇವಲ ಈ ಜಾತಿಯವರ ಮಹಾನ್ ವ್ಯಕ್ತಿಗಳು, ಈ ಜಾತಿಯವರು ಇಂಥ ವ್ಯಕ್ತಿಗಳು, ಬಸವಣ್ಣ ಸಾಂಸ್ಕೃತಿಕ ನಾಯಕ ಒಂದು ಜಾತಿಗೆ ಸೀಮಿತಗೊಳಿಸೋದು, ಅಂಬೇಡ್ಕರ್ ಅವರು ಸೀಮಿತ ನಾಯಕರು ಒಂದು ಜಾತಿಗೆ ಸೀಮಿತಗೊಳಿಸ್ತಕ್ಕಂಥದ್ದು, ಇವೆಲ್ಲವೂ ಸಹ ಸಮಾಜ ಕುಲಗೆಡುವಂತಹ ವ್ಯವಸ್ಥೆ. ಆದ್ದರಿಂದ ಮೊಟ್ಟ ಮೊದಲಿಗೆ ನಾನು ಹೇಳ್ತಾ ಇದ್ದೀನಿ, ಓಬವ್ವ ಆಗಲಿ, ಅಂಬೇಡ್ಕರ್ ಆಗಲಿ, ಬಸವಣ್ಣ ಆಗಲಿ, ದಾಸಿಮಯ್ಯ ಆಗಲಿ, ಯಾರೇ ಆಗಿರಲಿ, ನಿಜವಾಗ್ಲೂ ನಮ್ಮ ನಾಡಿನ ಸಂಸ್ಕೃತಿಯ ಜನರು, ನಮ್ಮ ನಾಡಿನ ಪ್ರಮುಖವಾಗಿರ್ತಕ್ಕಂಥ ನಾಡು ಕಟ್ಟಿರ್ತಕ್ಕಂತಹ ಜನಾನುರಾಗಿಗಳು. ಆದ್ದರಿಂದ ಆದ್ಮೇಲೆ ಒನಕೆ ಓಬವ್ವನ ನೇರವಾಗಿ 2 ನಿಮಿಷದಲ್ಲಿ ಬಹಳ ನಿಷ್ಠೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಗುಡೇಕೋಟೆ ಗ್ರಾಮದ ಹೆಣ್ಣು ಮಗಳು ಚಿತ್ರದುರ್ಗದ ಕೋಟೆಯನ್ನ ರಕ್ಷಣೆ ಮಾಡಿದಳು ಎಂದರೆ ಅದಕ್ಕೆ ನಮ್ಮ ತಾಲೂಕಿನ, ನಮ್ಮ ಸ್ಥಳದ ಒಂದು ಗಂಡು ಮೆಟ್ಟಿನ ನಾಡಿನ ಧೈರ್ಯ ಸಾಹಸ ಎಂಥದ್ದು ಎಂಬತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗಾಗಿ ನೋಡಿ, ಚಿತ್ರದುರ್ಗದ ಮದಕರಿ ನಾಯಕನ ಕಹಳೆ ಮುತ್ತ ಹನುಮಪ್ಪನ ಹೆಂಡತಿಯಾಗಿರುವಂತಹ ಓಬವ್ವಳು ಸಮಯ ಸ್ಫೂರ್ತಿಯಿಂದ ಐದರಾಳಿಯ ಸೈನ್ಯವನ್ನ ರಣಚಂಡಿಯಾಗಿ ತನ್ನ ರುಂಡಗಳನ್ನ ಚೆಂಡಾಡಿರ್ತಕ್ಕಂಥದ್ದು ಇತಿಹಾಸ ಪುಟಗಳಲ್ಲಿ ಸೇರಿ ಹೋಗಿದೆ. ಬಹಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ಒಂದು ಅಂಶ, ನಮ್ಮ ನಾಡಿನ ರಾಜರುಗಳ ಒಂದು ಮಧ್ಯದಲ್ಲಿ ಆಳಿನ ಒಂದು ಪರಾಕಾಷ್ಠೆ ಇತಿಹಾಸದ ಪುಟಗಳಲ್ಲಿ ಇದೆ ಎಂತಾದ್ರೆ ಅದು ಓಬವ್ವಳದು ಮಾತ್ರ ಎಂತಕ್ಕಂಥದ್ದು ನನ್ನ ಆಂತರಿಕ ನಿಲುವು. ಹಾಗಾಗಿ ಆದ್ಮೇಲೆ ನನ್ನ ಮುಂದೆ ನಾವೆಲ್ಲರೂ ಸಹ ಇಂಥ ನೆಟ್ಟಿಕಲ್ಲಿ ಸಿದ್ದೇಶ್, ಲಕ್ಷ್ಮಣ್ ಮತ್ತು ಚಿನ್ನಸ್ವಾಮಿ ಸೋಸಲೆ ಇಂಥವರ ಪುಸ್ತಕಗಳನ್ನ ಉಮೇಶ್ ಅಣ್ಣನವರು ಹಂಚ್ತಾ ಇದ್ದಾರೆ. ನಾವೆಲ್ಲ ಜ್ಞಾನವಂತರಾಗಬೇಕು, ಅವುಗಳನ್ನ ಓದಿ ತಿಳ್ಕೊಳ್ಬೇಕು ಎಂಬತಕ್ಕಂಥದ್ದು. ಇತಿಹಾಸಗಳು ಎಲ್ಲರಿಗೂ ಗೊತ್ತಿದೆ. ನನಗೂ ಸಹ ನಮ್ಮ ಗುರುಗಳು ಮಲ್ಲಪ್ಪ ಮೇಷ್ಟ್ರು ಕೇರಾಯಪುರದಲ್ಲಿ 4ನೇ ಕ್ಲಾಸ್ ಇತ್ತು, ಅವಾಗ ಈ ಒನಕೆ ಓಬವ್ವನ ಚರಿತ್ರೆಯನ್ನು ಹೇಳಿದ್ರು. ಯಾಕೆಂತಂದ್ರೆ ಮಲ್ಲಪ್ಪ ಮೇಷ್ಟ್ರು ಕಾಟನಾಯಕನಹಳ್ಳಿಯ ನಾಯಕ ಜನಾಂಗದಲ್ಲಿ ಇರ್ತಕ್ಕಂಥವ್ರು. ಆಗ ನಮ್ಮಮ್ಮ ಆ ಒಂದು ಪುಟ್ಟಿ ತಟ್ಟಿಯನ್ನು ನೆನ್ಕೊಂಡು ಹೋಗ್ಬೇಕಾದ್ರೆ, ಓಬವ್ವ ನಾ ಕೊಡಕಕ್ಕೆ ಕೊಂಚ ಮುದ್ದಿಸ್ತಾವ ಅಂತ ಕೇಳಿದ್ರೆ, ಓಬವ್ವ ಅಂದ ತಕ್ಷಣ ನನಗೆ ಒನಕೆ ಓಬವ್ವಳ ಅವಳ ರೂಪವನ್ನ ಕಾಣ್ತಾ ಇದ್ದೆ ಅದರಲ್ಲಿ. ಅಂದ್ರೆ ಅರ್ಥ, ಈ ನಾಡಿನ ಜನಾಂಗದಲ್ಲಿ ನಾಯಕ ಜನಾಂಗ ಓಬವ್ವ ಎಂತಕ್ಕಂಥ ಹೆಸರಿಟ್ಕೊಂಡು ಓಬವ್ವಳನ್ನ ಅತ್ಯಂತ ವಿಸ್ತೃತವಾಗಿ ನಮ್ಮ ನಾಡಿನಲ್ಲಿ ಮೊಳಕಾಲ್ಮೂರು ತಾಲೂಕು ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಕೂಡ್ಲಿಗಿ ತಾಲೂಕು ಆಗಿರ್ಬೋದು, ಅದರಲ್ಲಿ ಹೆಚ್ಚು ಜನಾಂಗದ ನಾನು ಸಮೀಕ್ಷೆ ಮಾಡಿದ್ದೇನೆ. ಆ ಜನಾಂಗ ಓಬವ್ವಳನ್ನ ರಕ್ಷಣೆ ಮಾಡಿದೆ ಅಂತಂದ್ರೆ ಆ ಜನಾಂಗಕ್ಕೆ ದೊಡ್ಡದಾಗಿರುವಂತಹ ಒಂದು ನಮಸ್ಕಾರಗಳು. Okay.